ಸೊ ಹಾಯ್ ಗೈಸ್ ಎಲ್ರು ಹೆಂಗಿದ್ದೀರಾ? ಎಲ್ರು ಸಖತ್ತಾಗಿದ್ದೀರಾ ಅಂತ ಸ್ವಾಗತ ಹೊಸ ವಿಡಿಯೋಗೆ ಅಂತ ಹೇಳ್ತಾ. ಸೊ ಇವತ್ತು ನೀವು ತಮ್ಮೇಲಲ್ಲಿ ನೋಡ್ದಂಗೆ ನಾವ್ ಇವಾಗ ಅಲ್ಲಿ ಹೋಗ್ತಾ ಇದೀವಿ. ಅಂದ್ರೆ ನೀವು ತಮ್ಮೇಲಲ್ಲಿ ನೋಡಿದೀರಾ ಆ ಪ್ಲೇಸ್ಗೆ. ಸೊ 6 ಗಂಟೆಗೆ ಹೋಗೋ ಪ್ಲಾನ್ ಇತ್ತು, ನಿದ್ದೆಯಿಂದ ಲೇಟ್ ಆಗ್ಬಿಡ್ತು. ಸೊ 6 ಗಂಟೆ ಬದಲು 6:51 ಆಗ್ಬಿಟ್ಟೈತೆ. ಮತ್ತೆ ಇನ್ನೊಂದೇನು ಅಂದ್ರೆ ಗೈಸ್, ನಾನು ಬೆಳಗ್ಗೆ 6 ಗಂಟೆಗೆ ಅಲಾರಾಮ್ ಇಡೋದ್ರ ಬದಲು ಸಂಜೆ 6 ಗಂಟೆಗೆ ಅಲಾರಾಮ್ ಇಟ್ಬಿಟ್ಟಿದೀನಿ. ಹೆಂಗ್ ಹೋಗ್ತೀನಿ ಅಂತ ಹೇಳ್ತೀನಿ, ಮತ್ತೆ ಕೊನೆವರೆಗೂ ಬ್ಲಾಗ್ ನ ನೋಡ್ರಿ, ತುಂಬಾ ಇಂಟ್ರೆಸ್ಟ್ ಆಗಿರುತ್ತೆ ಈ ಬ್ಲಾಗು. ಸೊ ಗೈಸ್ ಇವಾಗ ಹೊರಡ್ತಾ ಇದೀವಿ. ಸೊ ಇವಾಗ ನಾವು ಟೋಲ್ ಗೇಟ್ ಅಲ್ಲಿ ಇದೀವಿ. ಟೈಮ್ ಬಂದ್ಬಿಟ್ಟು ಎಷ್ಟಾಗೈತೆ ಅಂದ್ರೆ 8:47, ಅಂದ್ರೆ 9 ಗಂಟೆ ಇನ್ನೊಂದು 1/4 ಗಂಟೆ ಇದೆ. ಮತ್ತೆ ಇನ್ನೊಂದೇನು ಅಂದ್ರೆ ಗೈಸ್, ದೇವಸ್ಥಾನ 11 ಗಂಟೆ ಕ್ಲೋಸ್ ಆಗುತ್ತೆ. ಅಷ್ಟಲ್ಲಿ ಹೋಗಿ ತಲುಪಿದ್ರೆ ಸಾಕು, 9:15 ಅಲ್ಲಿ ಹೋಗ್ತೀವಿ. ಯಾವ ತರ ಇರುತ್ತೆ ಏನೋ ಅನ್ನೋದು ಗೊತ್ತಿಲ್ಲ. ಇವತ್ತು ಬೇರೆ ಸ್ಯಾಟರ್ಡೇ ಇರೋದ್ರಿಂದ ಫುಲ್ ರೆಸ್ಟ್ ಇರುತ್ತೆ ಅಂತ ಅನ್ಕೊಂಡಿದೀನಿ. ಹೋಗ್ತಾ ಇದೀವಿ, ಬೇಗ ಹೋಗ್ಬಿಟ್ಟು ತಲುಪಿಟ್ಟು ಅಲ್ಲೋದ್ಮೇಲೆ ಸಿಗೋಣ ಗೈಸ್, ಬೈ. ಸೊ ಗೈಸ್ ನಾವಿವಾಗ ಇಳ್ದಿ ಹೋಗ್ತಾ ಇದೀವಿ. ಸೊ ಇನ್ನೊಂದ್ ಸ್ವಲ್ಪ ದೂರ ಐತೆ. ಸೊ ಸರ್ಕಲ್ ಲೊಕೇಶನ್ ಹಾಕಿದ್ದು, ಅಲ್ಲಿ ಇಳ್ಕೊಂಡು ಹೋಗ್ತಾ ಇದೀವಿ. ನೋಡ್ರಿ ಇಷ್ಟು ಜನ ಇದೀವಿ. ಮತ್ತೆ ಇನ್ನೊಂದೇನು ಅಂದ್ರೆ ಗೈಸ್, ನಾವೆಲ್ಲಿ ಹೋಗ್ತಿದೀವಿ ಅಂದ್ರೆ ಓಲ್ಡ್ ಕಾಲೇಜ್ ವಿಷ್ಣು ಸ್ಟ್ಯಾಚು, ಅಂದ್ರೆ 108 ಅಡಿ ಇರೋ ವಿಷ್ಣು ಸ್ಟ್ಯಾಚುನ ನೋಡಕ್ಕೆ ಹೋಗ್ತಾ ಇದೀವಿ. ಈ ಒಂದು ಏಕಶಿಲೆಯಲ್ಲಿ ಇಡೀ ವಿಶ್ವವೇ ತುಂಬಿದೆ. 108 ಅಡಿ ಇರೋ ಈ ವಿಷ್ಣು ವಿಗ್ರಹ 11 ತಲೆ, 16 ಕೈಗಳು, 40 ಪರಿವಾರ ದೇವತೆಗಳು, ಭೂಮಿ, ಸಪ್ತ ಸಮುದ್ರ, ಸಪ್ತ ಲೋಕ, ಸೂರ್ಯ, ಚಂದ್ರ, ನದಿಗಳು, ಪರ್ವತಗಳು, ಹೀಗೆ ಹಲವು ವಿಶೇಷಗಳನ್ನು ಹೊಂದಿದೆ. 2010ರಲ್ಲಿ ಈ ವಿಗ್ರಹವನ್ನು ಮಾಡಲು ಕೈ ಹಾಕ್ತಾರೆ. ಇವಾಗ 2025, ಸುಮಾರು 15 ವರ್ಷಗಳ ಸತತ ಪರಿಶ್ರಮದೊಂದಿಗೆ ಇವತ್ತು ಲೋಕಾರ್ಪಣೆಯಾಗಿದೆ. ಈ ದೇವಾಲಯದ ಲೊಕೇಶನ್ ಶ್ರೀ ಕೋದಂಡರಾಮ ಸ್ವಾಮಿ ಶ್ರೀ ರಾಮ ಟೆಂಪಲ್ ರೋಡ್, ಈಜಿಪುರ ಮೇನ್ ರೋಡ್, ಈಜಿಪುರ, ಬೆಂಗಳೂರು. ಗೈಸ್, ಮತ್ತೆ ನೀವ್ ಯಾರನ ಮೇಲ್ಗಡೆ ಹೋಗಿ ದೇವ್ರನ್ನ ಹತ್ತಿರದಿಂದ ನೋಡಿ ಫೋಟೋ ತಗೋಬೇಕಂದ್ರೆ 100 ರೂಪಾಯಿ ಟಿಕೆಟ್ ತಗೊಂಡು ಮೇಲ್ ಹೋಗ್ಬೇಕು ಗೈಸ್. ಮತ್ತೆ ನೀವ್ ಯಾರನ ಹೋಗ್ಬೇಕು ಅನ್ಕೊಂಡಿರೋರು ಒಂದ್ಸತಿ ವಿಸಿಟ್ ಕೊಡ್ರಿ. ಆ ಕಡೆ ಸೈಡ್ ಇರೋರು ತುಂಬಾ ಸಕ್ಕತ್ತಾಗಿ ಮಾಡಿದ್ದಾರೆ ದೇವಸ್ಥಾನ, ತುಂಬಾ ಇಷ್ಟ ಆಯ್ತು ನನಗೆ. ಸೊ ವಿಡಿಯೋ ಇಷ್ಟೇ, ಇವಾಗ ಎಂಡ್ ಮಾಡ್ತಾ ಇದ್ದೀನಿ. ತುಂಬಾ ಲ್ಯಾಗ್ ಇಲ್ಲ, ಈ ವಿಡಿಯೋ ತುಂಬಾ ಶಾರ್ಟ್ ಅಲ್ಲೇ ಮುಗ್ದೈತೆ. ಮತ್ತೆ ವಿಡಿಯೋ ಇಷ್ಟ ಆದವ್ರು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನನ್ನ ಈ ಒಂದು ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಸಪೋರ್ಟ್ ಇರ್ಲಿ ಅಂತ ಹೇಳ್ತಾ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ. ನನ್ನ ನೆಕ್ಸ್ಟ್ ವಿಡಿಯೋವರೆಗೂ ವೆಯ್ಟ್ ಮಾಡಿ ಅಂತ ಹೇಳ್ತಾ, ಬೈ ಗೈಸ್.